ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಬಿಗ್ ಬಾಸ್? ನನಗೆ ಮಂಜಣ್ಣ ಆಮೇಲೆ ತ್ರಿವಿಕ್ರಮ್ ಯಾಕೆ? ಅವರಿಬ್ರು ಚೆನ್ನಾಗಿ ಆಡ್ತಾರೆ ಅದಕ್ಕೆ. ನಾನು 3 ವಾರದಿಂದ ತ್ರಿವಿಕ್ರಮ್ ಆಟ ಏನು ಇಲ್ಲ ಅಂತಾರೆ. ಇಲ್ಲ ಪರವಾಗಿಲ್ಲ, ಅವ್ರು ನಿಯತ್ತಾಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾ ಇದಾರೆ. ಹನುಮಂತನು ಚೆನ್ನಾಗಿ ಆಡ್ತಾ ಇದ್ದಾನೆ, ನಮ್ಮೂರ್ ಕಡೆ ಹುಡುಗ ಗುಲ್ಬರ್ಗದವನು. ಬಟ್ ಈಗ ಇವರು ಮಂಜಣ್ಣ ಸ್ವಲ್ಪ ಈಗ ಸ್ಟ್ರಾಂಗ್ ಆಗಿದ್ದಾರೆ, ಗೌತಮಿ ಹೋದ್ಮೇಲೆ ಪರವಾಗಿಲ್ಲ ಅನ್ಸುತ್ತೆ. ಅಲ್ಲ ನಿನ್ನೆ ಕೂಡ ಒಂದಿಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಮನೆಯಲ್ಲಿ ಇರುವಂತವ್ರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಂಜಣ್ಣ ಗೌತಮಿ ಇರುವಾಗ, ಗೌತಮಿ ಹೋದ್ಮೇಲೆ ಇಲ್ಲ, ಅವಾಗ ಅವ್ರು ಚೆನ್ನಾಗಿ ಆಡಿದಾರೆ. ಅವ್ರಂದ್ರೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಯಾರೋ ಕನ್ಸರ್ನ್ ಕಾಳಜಿ ತೋರ್ಸಿದ್ರೆ ಅವ್ರಿಗೆ ಒಂದ್ ಗೌರವ ಕೊಡ್ತಿದ್ರು. ಚೆನ್ನಾಗಿ ಆಡಿದಾರೆ, ಏನ್ ಆತರ ಏನ್ ತೊಂದ್ರೆ ಈ ತರದೆಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ, ನೀವು ಅದಕ್ಕೆ ಏನ್ ಹೇಳ್ತೀರಾ ಅಂತ ಬಿಗ್ ಬಾಸ್? ಏನಿಲ್ಲ, ಚೆನ್ನಾಗಿದೆ. ನಾನು ಫಸ್ಟ್ ಶೋ ಒಂದಿಂದನೂ ಎರಡೆರಡು ಸರಿ ನೋಡ್ತೀವಿ, ಡೈಲಿ ನೈಟು ಹೋದ್ಮೇಲೆ ಸೆಕೆಂಡ್ ಶೋ ನೋಡ್ತೀವಿ. ಆದ್ರೂ ಚೆನ್ನಾಗಿ ಆಡ್ತಾರೆ, ಯಾರು ಏನು ಅಂತದೇನು ಅನ್ಸಿಲ್ಲ. ನನ್ಗೆ ಹನುಮಂತು ವಿನ್ ಆಗ್ಬೇಕು ಅಂತ ಆಸೆ ಇದೆ. ಯಾರು ನಿಮ್ ಅವರೇ ವಿನ್ ಆಗ್ತಾರ ಏನ್ ಅನ್ಸುತ್ತೆ ನಿಮ್ಗೆ? ಆಗ್ತಾರ ಇಲ್ವಾ? ಇಲ್ಲ, ತ್ರಿವಿಕ್ರಮ್ ಹನುಮಂತು. ಎಲ್ಲ ಭವ್ಯ ವಿನ್ ಆಗ್ತಾರೆ. ಇಲ್ಲ ಇಲ್ಲ, ಭವ್ಯ ಡೌರಾಣಿ ಇದಾರೆ. ಭವ್ಯ ಜಾಸ್ತಿ ಓವರಾಗಿ ಆಡ್ತಾರೆ, ನಂಗೆ ಅಷ್ಟೊಂದೇನು ಇಷ್ಟ ಇಲ್ಲ. ಏನ್ ಓವರ್ ಆಗಿ ಆಡಿದ್ರು ಅಂತ? ಓವರಾಗ್ ಅಂದ್ರೆ ಒಂಥರ ರೆಸ್ಪೆಕ್ಟ್ ಇಲ್ಲ, ದೊಡ್ಡವರು ಚಿಕ್ಕವರು ಅನ್ನೋದು ಒಂದ್ ಸ್ವಲ್ಪ ಮರ್ಯಾದೆ ಇರ್ಬೇಕು. ಅವರು ಮಂಜಣ್ಣ ಸ್ವಲ್ಪ ಪರವಾಗಿಲ್ಲ, ಹನುಮಂತನು ಪರವಾಗಿಲ್ಲ, ಹೆಣ್ಮಕ್ಳ ಬಗ್ಗೆ ಗೌರವ ಇದೆ. ಹನುಮಂತಂಗೆ ಹೊಡೆದ್ರು ಒಂದು ಶೋ ಅಲ್ಲಿ, ನೋಡಿದ್ವಿ, ತುಂಬಾ ಬೇಜಾರಾಯ್ತು. ಹಾಗಾಗಿ ಅವ್ರನ್ನ ಇದು ಮಾಡ್ತಾ ಇದ್ವಿ. ಇವಾಗ ಫಿನಾಲೆ ಹತ್ರ ಬರ್ತಾ ಇದೆ. ಒಂದು ನಿನ್ನೆ ಎಲ್ರಿಗೂ ಒಂದು ಕಪ್ ತೋರಿಸಿದ್ರು, ಯಾಕೆ ನಿಮ್ಗೆ ಸೇರ್ಬೇಕು ಅಂತೆಲ್ಲ ಬಿಗ್ ಬಾಸ್ ಕ್ವಶನ್ ಕೇಳಿದ್ರು. ಅದ್ರಲ್ಲಿ ಒಂದಿಷ್ಟು ಜನ ಕಣ್ಣೀರ್ ಹಾಕ್ತಾ ಇದ್ರು. ಅದ್ರಲ್ಲೆಲ್ಲ ಕಮೆಂಟ್ ಆಗ್ತಿದ್ದಾರೆ. ಇವಾಗ ಏನಂದ್ರೆ, ಈ ತರ ನಾಟಕ ಮಾಡ್ತೀರಲ್ವಾ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತೀರಾ ಅಂತೆಲ್ಲ ಭವ್ಯಾಗೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ ಜನರು, ನೋಡಿದವರೆಲ್ಲ. ಅವ್ರು ಹಂಗೆ ಆಡ್ತಾ ಇರೋದು. ಯಾರು ಸ್ವಲ್ಪ ಗೆಲ್ತಾರೆ ಅಂತಾರೆ, ಆ ಕಡೆನೆ ವಾಲ್ತಾರೆ ಅವರು. ಭವ್ಯ ಹಂಗ ಅನ್ಸಿದ್ದು ಹಂಗೆ ಅಂತ. ಅಲ್ಲ, ಈಗ ಜನರು ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಕಣ್ಣೀರ್ ಹಾಕಿ ಸಿಂಪತಿ ಕ್ರಿಯೇಟ್ ಮಾಡ್ತೀರಾ ಜನರಿಗೆ, ಆ ತರದೆಲ್ಲ ಹೇಳ್ತಿದ್ದಾರೆ. ಅದನ್ನ ನೀವು ನಿಜ ಅಂತೀರಾ ಏನು? ಯಾರು ಭವ್ಯನ? ಭವ್ಯಾಗೆಲ್ಲ ಹೇಳ್ತಾ ಇದಾರೆ, ನೀವು ಅಳ್ತಾ ನಾಟಕ ಆಡ್ತಾ ಇದ್ದೀರಾ, ಅವರು ಈ ತರ ನಾಟಕ ಆಡ್ತಾ ಇದ್ದೀರಲ್ಲ ಅಂತ ಇದಾರೆ. ಅವರು ಯಾರ್ ನೋಡ್ತಾರೆ ಸಿಚುವೇಶನ್, ಯಾರ್ ಕಡೆ ಸ್ವಲ್ಪ ಇದು ಬೆಂಬಲ ಇದೆ ಆ ಕಡೆ ವಾಲ್ತಾರೆ. ಅವರು ನಿಯತ್ತಾಗಿ ಆಡಲ್ಲ ಅನ್ಸುತ್ತೆ ನನ್ಗೆ. ಹಂಗಂದ್ರೆ ಅವರು ಆಡ್ತಾರೆ, ಅವ್ರ ಆಟದ ಬಗ್ಗೆ ಏನ್ ಕಮೆಂಟ್ ಇಲ್ಲ, ಚೆನ್ನಾಗಿ ಆಡ್ತಾರೆ. ಬಟ್ ಗೆಲ್ಲೋ ಇದ್ರಲ್ಲಿ ಎಲ್ಲಾನು ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿದೆ ಯಾರ್ ಕಡೆ ಹೋದ್ರೆ ನಾವು ಗೆಲ್ತೀವಿ, ಯಾರ್ ಕಡೆ ಹೋದ್ರೆ ನಾನು ಸೇವ್ ಆಗ್ತೀನಿ ಅಂತ. ಅವಾಗ ಫಸ್ಟ್ ಶೋ ಇಂದಾನು ಅವ್ರು ಹಂಗೆ ಆಡ್ಕೊ ಬಂದಿದ್ದಾರೆ, ಇವಾಗ್ನು ಹಂಗೆ ಮಾಡ್ತಾ ಇದಾರೆ. ಅವ್ರು ಯಾರ ಜೊತೆ ಅವರು ಜಾಸ್ತಿ ಆಟ ಆಡಿದ್ರು? ಅವ್ರು ತ್ರಿವಿಕ್ರಮ್ ಜೊತೆನೆ ಇದಾರಲ್ಲ, ಅವ್ರ ಜೊತೆನೆ ಜಾಸ್ತಿ ಇರೋದು, ಜಗಳನ ಅವ್ರ ಜೊತೆನೆ ಜಾಸ್ತಿ ಇರೋದು. ಹಾಗಾಗಿ ಅವರು ಏನು ಗೊತ್ತಿಲ್ಲ. ಅಲ್ಲ, ಭವ್ಯ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಬಿಗ್ ಬಾಸ್ ಅವರು. ಎಲ್ಲ ಜನರೆಲ್ಲ ಹೇಳ್ತಾರೆ, ಯಾಕೆ ಅವ್ರಿಗೆ ಇಲ್ಲ ಇಲ್ಲ, ಗೆಲ್ಲಲ್ಲ ಭವ್ಯ ಅಂತೂ ಗೆಲ್ಲಲ್ಲ, ನಂಗೆ ಗೊತ್ತಿದೆ. ಎಲ್ಲ ಜನರು ಕೇಳ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಅಷ್ಟೊಂದು ಅಂದ್ರೆ ಅವರು ಲೇಡಿ ಇರ್ಲೇಬೇಕು, ಹುಡುಗಿ ಇದ್ದಾಳಲ್ವಾ? ಮೋಕ್ಷಿತಾ ಸ್ವಲ್ಪ ಏನಂದ್ರೆ ಸ್ವಲ್ಪ ಸಾಫ್ಟ್, ಅವಳು ಇವಳು ಸ್ವಲ್ಪ ರಫ್ ಆಗಿದ್ದಾಳಲ್ಲ, ಅದಕ್ಕೆ ಇವಳು ಇರ್ಲಿ ಅಂತ ಆತರ ಇದು ಮಾಡಿ. ಅಂದ್ರೆ ಅವ್ರು ಏನು ಮಾಡಿದ್ರು ಸರಿ ಅಂತ ಒಪ್ಕೊಳ್ಬೇಕಾ ಏನು? ಇಲ್ಲ, ಆತರ ಏನು ಒಪ್ಕೊಳಲ್ಲ. ಬಿಗ್ ಬಾಸ್ ನಾವು ಫಸ್ಟ್ ಒಂದ್ ಶೋ ಇಂದನು 11 ಶೋ ವರ್ಗು ನೋಡ್ತಾ ಇದೀವಿ, ಆತರ ಏನಿಲ್ಲ. ಬಟ್ ಅವ್ರ ಆಟ ಅವ್ರು ಇದಾರೆ, ಇರ್ಲಿ ಅಂತ. ಅವ್ರು ಲಾಸ್ಟ್ ವರ್ಗು ಅವ್ರು ಬರಲ್ಲ, ಸ್ಟೇಜ್ ವರ್ಗು ಬರ್ಬೋದು ಅಷ್ಟೇ. ಅಲ್ಲ, ಒಂದಿಷ್ಟು ಜನ ಹೇಳ್ತಾರೆ ಭವ್ಯ ಅವ್ರನ್ನ ಗೆಲ್ಸೋಕೆ ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಇನ್ನೂ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಅಂತಾರೆ. ನೀವು ಈ ಮಾತು ಒಪ್ಪೋತೀರಾ ಏನು ಅಂತ? ಇಲ್ಲ, ಆತರ ಏನಿಲ್ಲ. ಅವಳು ಆಡ್ಕೊ ಬಂದಿದ್ದಾಳೆ, ಸ್ಟ್ರಾಂಗ್ ಆಗಿ ಆಡಿದಾಳೆ ಅವಾಗಿಂದಾನು. ಅವಳು ಆಟದಲ್ಲಿ ಆದ್ರೂ ಯಾವ್ದೇ ಎಂತ ಕಂಡೀಷನ್ ಸಿಚುವೇಶನ್ ಹುಡುಗರ್ಗೂ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾಳೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಎಲ್ಲ ಜನ ಬೆಂಬಲನೂ ಇದೆ, ಸ್ವಲ್ಪ ಇರ್ಲಿ ಅಂತ ಯಾರು ನಿಮ್ಗೆ ಅನ್ಸುತ್ತೆ ನೋಡಿದಾಗ, ಯಾರು ತುಂಬಾ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಅಂದ್ರೆ ನಾಟಕ ಮಾಡ್ತಿದ್ದಾರೆ ಕಣ್ಣೀರ್ ಹಾಕಿ, ಈ ತರದ್ದೆಲ್ಲ ನೋಡಿದಾಗ ಯಾರು ಅಂತ ಅನ್ಸುತ್ತೆ ನಿಮ್ಗೆ? ನನ್ಗೆ ಇವಳು ಮೋಕ್ಷಿತ ಪರವಾಗಿಲ್ಲ, ಅವಳು ನಿಯತ್ತಾಗಿ ಆಡಿದಾಳೆ ಅವಾಗಿಂದನು. ಭವ್ಯ ಸ್ವಲ್ಪ ಹಂಗೆ ಇದ್ದಾಳೆ. ಭವ್ಯ ಸ್ವಲ್ಪ ಯಾವ ಕಡೆ ಇದು ಇರುತ್ತೋ ಆ ಕಡೆ ವಾಲ್ತಾಳೆ, ಸ್ವಲ್ಪ ಮಂಜಣ್ಣ ಅಂತಾಳೆ, ಒಂದ್ಸರಿ ತ್ರಿವಿಕ್ರಮ್ ಅಂತ ಬರ್ತಾಳೆ, ಅವ್ರಿಗೆ ತ್ರಿವಿಕ್ರಮ್ಗೆ ಇದು ಮಾಡ್ತಾಳೆ. ಹಾಗಾಗಿ ಅವಳು ಸ್ವಲ್ಪ, ಅವಳಿಗೆ ಆಟ ಚೆನ್ನಾಗಿ ಆಡೋದು ಗೊತ್ತಿದೆ ಅವ್ರಿಗೆ, ಹೆಂಗ ಆಡಿದ್ರೆ ನಾನು ಸೇವ್ ಆಗಿರ್ತೀನಿ ಅಂತ. ಅವ ಫಸ್ಟ್ ಇಂದಾನು ಅವಳು ಸೀರಿಯಲ್ ಇಂದ ಬಂದಿರೋದಲ್ವಾ, ನಾಟಕ ಚೆನ್ನಾಗಿ ಗೊತ್ತಿದೆ ಅಂತ. ಇಲ್ಲ ಇಲ್ಲ, ಹನುಮಂತು ಇಲ್ಲ ತ್ರಿವಿಕ್ರಮ್. ಮಂಜಾಣನು ಡೌಟು, ಮಂಜಾಣ ಬರ್ತಾರೆ ಫಿನಾಲೆ ವರ್ಗು, ಸ್ಟೇಜ್ ವರ್ಗು ಬರ್ತಾರೆ, ಬಟ್ ಗೆಲ್ಲದ್ ಡೌಟು. ಹನುಮಂತು ಇಲ್ಲ ತ್ರಿವಿಕ್ರಮ್.
ಹೇಳ್ತಾರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.